ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಕೆಲವರು ಈ ಪಕ್ಷಾಂತರಿಗಳಿದಾರಲ್ಲ, ಅವರಿಗೆ ಒಂದು ನೀತಿ, ನಿಯಮ, ನಿಲುವು, ತತ್ವ, ಬದ್ಧತೆ, ಸಿದ್ಧಾಂತ ಅನ್ನೋದು ಇರೋದೇ ಇಲ್ಲ. ಅವ್ರವ್ರ ಲಾಭಕ್ಕೆ ಅವ್ರು ಏನೇನು ಬೇಕಾದ್ರೂ ಮಾಡ್ತಾರೆ. ಒಂದು ಕಡೆ ಕಾಂಗ್ರೆಸ್ಗೆ ಹೋಗ್ತಾರೆ, ಒಂದು ಕಡೆ ಬಿ ಜೆ ಪಿಗೆ ಹೋಗ್ತಾರೆ, ಇಲ್ಲ ಬಿ ಜೆ ಪಿಗೆ ಬರ್ತೀನಿ ಅಂತ ಕಾಂಗ್ರೆಸ್ಸಿಂದ ಗೆದ್ದವ್ರು ಹೇಳ್ತಾರೆ, ಅಥವಾ ಬಿ ಜೆ ಪಿಯಿಂದ ಗೆದ್ದು ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳ್ತಾರೆ. ಒಂದು ರೀತಿ ಇವ್ರದ್ದು ಏನಂದರೆ ಈ ರಾಜಕೀಯ ವ್ಯಭಿಚಾರಕ್ಕೆ ಸಮ. ಇಂಥ ರಾಜಕಾರಣ ಕರ್ನಾಟಕಕ್ಕೆ ಹೊಸದಲ್ಲ. ಅದರಲ್ಲಿ ಇಬ್ಬರು ಮಾತ್ರ, ಒಬ್ಬರು ಎಸ್ ಟಿ ಸೋಮಶೇಖರ್ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ, ಮತ್ತೊಬ್ಬರು ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಮುಂಡಗೋಡ್ ಬನವಾಸಿ ಈ ಭಾಗದ ಕ್ಷೇತ್ರದ ಶಾಸಕರು. ಇವರಿಬ್ಬರು ಕಾಂಗ್ರೆಸ್ನಿಂದ ಗೆದ್ದರೆ ಬಿ ಜೆ ಪಿಗೆ, ಬಿ ಜೆ ಪಿಯಿಂದ ಗೆದ್ದರೆ ಕಾಂಗ್ರೆಸ್ಗೆ. ಈ ಥರದ ಈ ಒಂಥರ ಮರದಿಂದ ಮರಕ್ಕೆ ಜಂಪಿಂಗ್ ಅಂತಾರಲ್ಲ, ಆ ಥರದ ವೃತ್ತಿಯಲ್ಲಿ ಇವರಿಬ್ಬರು ಮತ್ತೆ ಬಿ ಜೆ ಪಿಯಲ್ಲಿ ಉಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದರ ಬಗ್ಗೆ ಫೋಕಸ್ ಟುಡೇನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಇವರಿಬ್ಬರು ವಿಶೇಷವಾಗಿ ಇವರಿಬ್ಬರು ಯಾರು? ಎಸ್ ಟಿ ಸೋಮಶೇಖರ್ ಯಶವಂತಪುರ ಕ್ಷೇತ್ರದ ಶಾಸಕರು, ಬಿ ಜೆ ಪಿಯ ಶಾಸಕರು, ಹಾಗೆಯೇ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಮುಂಡಗೋಡು ಕ್ಷೇತ್ರದ ಶಾಸಕರು, ಉತ್ತರ ಕನ್ನಡ ಜಿಲ್ಲೆ. ಇವರಿಬ್ಬರು ಹೇಗೆ ಅಂದರೆ, ಇವರಿಬ್ಬರದು ರಾಜಕಾರಣ, ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟು ಇವ್ರನ್ನ ಗೆಲ್ಲಿಸಿದ್ರೆ ಗೆದ್ದ ಮೇಲೆ ಇವರು ಬಿ ಜೆ ಪಿಯವ್ರ ಜೊತೆಗೆ ಇವ್ರ ಸಂಬಂಧ ಇರುತ್ತೆ. ಓಕೆ, ಆಮೇಲೆ ಬಿ ಜೆ ಪಿಯವರು ಇವ್ರನ್ನ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ರೆ ಅದಾದಮೇಲೆ ಕಾಂಗ್ರೆಸ್ನವ್ರ ಜೊತೆಗೆ ಇವ್ರದ್ದು ಸಂಬಂಧ ಇರುತ್ತೆ. ಈ ಥರದ ರಾಜಕಾರಣ ಇವ್ರದ್ದು. ಇವರಿಬ್ಬರ ಪಕ್ಷಾಂತರದಿಂದ ಅನೇಕ ಉಪಚುನಾವಣೆಗಳು ನಡೆದವು. ಆಮೇಲೆ ಕಾರ್ಯಕರ್ತರು ಅಂದರೆ ಇವರಿಗೆ ಪಕ್ಷ ತತ್ವ ಸಿದ್ಧಾಂತ ಇಟ್ಕೊಳ್ಳೋರಲ್ಲ. ಇವರ ಒಂದು ರೀತಿ ಈ ಬಕೆಟ್ ಹಿಡಿಯೋರು ಅಂತಾರಲ್ಲ, ಅವರೆಲ್ಲ ಅವರ ಕಾರ್ಯಕರ್ತರು. ಅವರೆಲ್ಲ ಹೋಗ್ತಾರೆ ಹಿಂದೆ ಹೋಗೋದು ಜೈಕಾರಕ್ಕೆ ಹೋಗೋದು, ಅವರೆಲ್ಲ ಹೋಗ್ತಾರೆ ಹಿಂದೆ ಹೋಗೋದು ಜೈಕಾರಕ್ಕೆ ಹೋಗೋದು. ಆ ಕಾರ್ಯಕರ್ತರಿಗೂ ಕೂಡ ತತ್ವ ಸಿದ್ಧಾಂತ ಬದ್ಧತೆ ಇರೋದಿಲ್ಲ. ಅಂಥ ಕಾರ್ಯಕರ್ತರ ಗುಂಪು ಇವರಿಬ್ಬರಿಗೆ. ಇವರು ಸಮ್ಮಿಶ್ರ ಸರ್ಕಾರದಲ್ಲಿ ಬಂಡೆದ್ದು ಈ ರಮೇಶ್ ಜಾರಕಿಹೊಳಿ ಟೀಮ್ ಜೊತೆ ಸೇರಿಕೊಂಡು ಪಕ್ಷಾಂತರ ಮಾಡಿದರು. ಆ ಮೂಲಕ ಬಿ ಎಸ್ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಮಾಡಿದರು. ಕಾಂಗ್ರೆಸ್ನಿಂದ ಹೊರಗೆ ಹೋದರು. ಆಯಿತು. ಅದಾದಮೇಲೆ ಬಿ ಜೆ ಪಿಯಲ್ಲಿ ಇವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಬದಲಾವಣೆ ಆದಮೇಲೂ ಮಂತ್ರಿ ಸ್ಥಾನವನ್ನು ಕೊಟ್ಟರು. ಚೆನ್ನಾಗಿ ಅಲ್ಲಿ ಮಾಡಿಕೊಂಡ್ರು, ಹಲವಾರು ಕೋಟಿಗಳ ಒಡೆಯರಾದರು. ಅದಾದಮೇಲೆ ಬಿ ಜೆ ಪಿಯಿಂದ ಅವ್ರಿಗೆ ಟಿಕೆಟು ಕೊಟ್ಟರು. ಬಿ ಜೆ ಪಿಯಿಂದ ಗೆದ್ದ ಮೇಲೆ ಇವ್ರದ್ದು ಮತ್ತೆ ಕಾಂಗ್ರೆಸ್ ಜೊತೆಗೆ ಸಹವಾಸ ಶುರುವಾಯಿತು. ಬಿ ಜೆ ಪಿ ಪಕ್ಷದ ಸಭೆಗಳಿಗೆ ಅಟೆಂಡ್ ಆಗಲಿಲ್ಲ, ಬಿ ಜೆ ಪಿಯ ಸೂಚನೆಗಳನ್ನು ಪಾಲಿಸಲಿಲ್ಲ. ಪರಿಣಾಮ ಬಿ ಜೆ ಪಿಯಿಂದನೂ ಸಸ್ಪೆಂಡ್ ಆದರು. ಹಾಗಾಗಿ ಕ್ಷೇತ್ರದಲ್ಲಿ ಇವ್ರಿಗೆ ಮತ ನೀಡಿರೋ ಜನ ಸಸ್ಪೆಂಡ್ ಆದಂಗೆ, ಶಾಸಕರು ಸಸ್ಪೆಂಡ್ ಆದರೆ ಅಲ್ಲಿ ಜನರಿಗೆ ಕಿಂಚಿತ್ತೂ ಅದ್ರ ಬಗ್ಗೆ ಹೀಗೆಲ್ಲ ಮಾಡ್ತಾರಪ್ಪ ನಮ್ಮ ಶಾಸಕರನ್ನು ಕಿಂಚಿತ್ತೂ ಭಾವನೆ ಇಲ್ಲ ಅಲ್ಲಿ ಜನರಿಗೆ. ಈಗ ಸರ್ವೆಗಳು ಹೇಳ್ತಾವಂತೆ ಮುಂದೆ 2028ಕ್ಕೆ ಬಿ ಜೆ ಪಿಗೆ ಒಳ್ಳೆ ಭವಿಷ್ಯ ಇದೆ ಅಂತ. ಇಷ್ಟಿನ ಕಾಂಗ್ರೆಸ್ ಜೊತೆಗೆ ಆಯ್ತಲ್ಲ, ಈಗ ಮತ್ತೆ ಬಿಟ್ರೀಗ ಕಾಂಗ್ರೆಸ್ ಬಿ ಜೆ ಪಿಯಲ್ಲಿ ಉಳಿಯುವಂಥ ಪ್ಲ್ಯಾನ್ ಅಂತ, ಈಗ ಹೊಸ ಪ್ಲ್ಯಾನ್ ಇದೆ. ಇದಕ್ಕೆ ಒಂದು ಹಿಂಬು ಕೊಡೋ ಥರ ಎಸ್ ಟಿ ಸೋಮಶೇಖರ್ ಯಡಿಯೂರಪ್ಪನವ್ರಿಗೆ ಒಂದು ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ. ಎಸ್ ಟಿ ಸೋಮಶೇಖರ್ ಜೊತೆಗೆ ಅಲ್ಲಿ ರುದ್ರೇಶ್ ಅಂತ ಸ್ಥಳೀಯರು, ಅವರವ್ರದ್ದು ವಾಗ್ವಾದ, ಜಗಳಗಳು, ಗಲಾಟೆಗಳು ತುಂಬ ಆಗಿದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ಯಡಿಯೂರಪ್ಪನವರಿಗೆ ಸುದೀರ್ಘವಾದ ಪತ್ರಗಳನ್ನು ಬರೆದು 13 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾದರೆ ಈ ಎಲ್ಲದರ ಒಳತ್ತ ಏನಪ್ಪ ಅಂದರೆ, ಇವರು ಮತ್ತೆ ಬಿ ಜೆ ಪಿಯಲ್ಲಿ ಉಳಿದುಕೊಳ್ಳೋಕ್ಕೆ ಇವರಿಬ್ಬರು ಪ್ಲ್ಯಾನ್ ಮಾಡ್ತಿದ್ದಾರೆ. ಇವರಿಂದ ಏನಾಗ್ತಿದೆ ಅಂದರೆ, ಇವರು ಅಪೋಸಿಟ್ ಕ್ಯಾಂಡಿಡೇಟ್ ಅಲ್ಲಿ ಸಂಘಟನೆ ಅನ್ನೋದು ಕಷ್ಟ ಆಗ್ತಾ ಇದೆ. ಇದೊಂದು ತಂತ್ರ ಅವ್ರದ್ದು. ಈಗ ಇಬ್ಬರು ಕೂಡ ಮಕ್ಕಳನ್ನ ನಿಲ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಯಲ್ಲಾಪುರ ಶಿವರಾಮ್ ಹೆಬ್ಬಾರ್ ಅವ್ರ ಮಗನ ವಿವೇಕ್ ನಿಲ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಯಲ್ಲಾಪುರಕ್ಕೆ. ಇಲ್ಲಿಯೂ ಕೂಡ ಎಸ್ ಟಿ ಸೋಮಶೇಖರ್ ಅವ್ರ ಮಗನಿಗೆ ಟಿಕೆಟ್ ಕೊಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈಗ ಮತ್ತೆ ಬಿ ಜೆ ಪಿಯಲ್ಲೇ ಉಳಿದು ಬಿ ಜೆ ಪಿಯಿಂದ 2028ಕ್ಕೆ ಮಕ್ಕಳಿಗೆ ಟಿಕೆಟ್ ಕೊಡಿಸಿ ಅವರಿಬ್ಬರನ್ನು ಗೆಲ್ಸೋಣ ಅನ್ನೋದು ಇವರಿಬ್ಬರು ಪ್ಲ್ಯಾನ್. ಮತ್ತೆ ಇಲ್ಲಿ ಬಕ್ರ ಆಗೋದು ಕ್ಷೇತ್ರದ ಜನನೇ. ಹಾಗಾಗಿ ಆ ಎರಡೂ ಕ್ಷೇತ್ರಗಳ ಜನ ಸ್ವಲ್ಪ ಎಚ್ಚರಿಕೆಯಿಂದ ಯೋಚನೆ ಮಾಡಿದರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗೋದು ಖಂಡಿತ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.